ನಮಸ್ತೆ ಕರ್ನಾಟಕ. ಪಿನಾಕ IAS ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ನಾನು ನಿಮ್ಮ ಕೀರ್ತಿ ಗೌಡ. ಸೊ ಇದು ಏನು ಅಂತ ಅಂದರೆ, ಇದು ಕಮ್ಯುನಿಕೇಷನ್ ಪೇಪರ್ ಏನು ಬರುತ್ತೆ, ಪೇಪರ್ 2 ಆಫ್ KE, ಅದರ ಸರಣಿ ನಡೀತಾ ಇದೆ. ನಾನು ಹಿಂದಿನ ವಿಡಿಯೋದಲ್ಲಿ ನಿಮಗೆ ಅಕ್ಷರ ಮಾಲೆ ಅಥವಾ ವರ್ಣಮಾಲೆ ಏನಿದೆ ಅದನ್ನು ಬಹಳ ಅಚ್ಚುಕಟ್ಟಾಗಿ ವಿವರಣೆ ಮಾಡಿಕೊಟ್ಟಿದ್ದೀನಿ. ಯಾರಾದರೂ ಹೊಸ ವೀಕ್ಷಕರು ಅದನ್ನು ಮಿಸ್ ಮಾಡಿದರೆ ಖಂಡಿತ ಹೋಗಿ ಒಂದು ವಿಸಿಟ್ ಮಾಡಿ, ನಿಮ್ಮ ಎಕ್ಸಾಮಿನೇಷನ್ ಪರ್ಸ್ಪೆಕ್ಟಿವಿಂದ ತುಂಬ ಹೆಲ್ಪ್ ಆಗುತ್ತೆ. ಸೊ ನೋಡಿ, ಇಲ್ಲಿ ಹೇಳುವ ಹಾಗೆ KEC ಅಂದರೆ ಕನ್ನಡ, ಇಂಗ್ಲೀಷ್ ಮತ್ತು ಕಂಪ್ಯೂಟರ್ ಜ್ಞಾನ ಏನು ಬರುತ್ತೆ ಫಾರ್ KEA 708 ಪೋಸ್ಟ್ ಏನು ಬಿಟ್ಟಿದ್ದಾನೆ, ಅದರ ಬಗ್ಗೆ ಒಂದು ಕನ್ನಡ ವ್ಯಾಕರಣವನ್ನು ವಿಚಾರವನ್ನು ತೆಗೆದುಕೊಂಡು ಒಂದು ಸರಣಿಯನ್ನು ಬಿಡ್ತಾ ಇದ್ದೀನಿ. ಸೊ ನಿಮ್ಮ ಎಕ್ಸಾಮಿನೇಷನ್ಗೆ ತುಂಬ ಅನುಕೂಲ ಆಗುತ್ತೆ. ದಯಮಾಡಿ ಇದನ್ನು ವೀಕ್ಷಣೆ ಮಾಡಿ. ಸೊ ನೋಡಿ, ನಮಗೇನಾದ್ರೂ ನನ್ನನ್ನು ಕಾಂಟ್ಯಾಕ್ಟ್ ಮಾಡಬೇಕು ಅಂತ ಅಂದರೆ ಪಿನಾಕ IAS 007@gmail.comಗೆ ನೀವು ನನ್ನ ಸಂಪರ್ಕ ಮಾಡಬಹುದು. ಸೊ ನನ್ನ ಇನ್ಸ್ಟಾ ಹ್ಯಾಂಡಲ್ ಬಂದು ಕೀರ್ತಿಗೌಡ K ಅಂತ ಇದೆ, ಅಲ್ಲೂ ಕೂಡ ನೀವು ನನ್ನ DM ಮಾಡಬಹುದು. ಸೋಷಿಯಲ್ ಮೀಡಿಯಾದಲ್ಲಿ ಅಷ್ಟು ಆ್ಯಕ್ಟಿವ್ ಇಲ್ಲ, ಬದಲಿಗೆ ನೀವು DM ಮಾಡಿದ್ರೆ ಖಂಡಿತವಾಗಿ ನಾನು ನಿಮಗೆ ರೀಚ್ಗೆ ಸಿಗ್ತೀನಿ. ಸೊ ನಂಬರ್ನ ಕೊಡಲ್ಲ, ಯಾಕಂತಂದರೆ ಬ್ಯುಸಿ ಇರ್ತೀವಿ. ನಿಮ್ಗೇನಾದ್ರೂ ಅಂಥ ಅವಶ್ಯಕತೆ ಇದ್ದರೆ ಖಂಡಿತವಾಗಿಯೂ ನನಗೆ ಮೇಲ್ ಮುಖಾಂತರ ಮೆಸೇಜ್ ಹಾಕಿದಾಗ, ಸೊ ನಿಮಗೆ ಏನೇನು ಕಷ್ಟಗಳಾಗ್ತಾ ಇದೆ ಎಕ್ಸಾಮಿನೇಷನ್ನಲ್ಲಿ ಏನು ಅಂತ ಅಂದ್ಬಿಟ್ಟು ಅದು ಜೆನ್ಯೂನ್ ಆಗಿದ್ದರೆ ಖಂಡಿತವಾಗಿ ನಾನು ನಂಬರ್ನೂ ಕೂಡ ಇಮೇಲಲ್ಲಿ ಶೇರ್ ಮಾಡಿ ಕೊಡ್ತೀನಿ. ಸೊ ಇವತ್ತು ಒಂದು ಹೊಸ ದಿನ, ಒಂದು ಹೊಸ ವಿಷಯವನ್ನು ತೆಗೆದುಕೊಂಡು ಮಾತಾಡೋಣ. ಸೊ ಇವತ್ತಿನ ಟಾಪಿಕ್ ಫಾರ್ ಡಿಸ್ಕಷನ್ ಯಾವುದಪ್ಪ ಅಂತ ಅಂದರೆ ಸಂಧಿಗಳು ಅಂತ ಅಂದ್ಬಿಟ್ಟು ಅಂತೀವಿ. ಸೊ ಏನು ಸರ್ ಇದು ಸಂಧಿಗಳು ಅಂತ ಅಂದರೆ, ಜಲಸಂಧಿ ಕೇಳಿದ್ದೀವಿ, ಇದೆಲ್ಲ ಇದು ಯಾವ ಸರ್ ವ್ಯಾಕರಣದಲ್ಲಿ ಬಂದಿರುವಂತಹ ಸಂಧಿಗಳು ಅಂತ ನೀವು ಕೇಳಿದ್ರೆ, ಹೌದು, ವ್ಯಾಕರಣಗಳಲ್ಲೂ ಸಂಧಿಗಳಿದ್ದಾವೆ. ಆಮೇಲೆ ನೀವು ಓಲ್ಡ್ ಕ್ವಶನ್ ಪೇಪರ್ಸ್ನ ಅನಲೈಸ್ ಮಾಡಿ ನೋಡಿದ್ರೆ ಮಿನಿಮಮ್ 4ರಿಂದ 5 ಈ ಕನ್ನಡ ಸೆಕ್ಷನ್ನಲ್ಲಿ ಏನು ಕ್ವಶನ್ಸ್ ಬರುತ್ತೆ ಅದು ಈ ಸಂಧಿಗಳ ಮೇಲೇ ಇರುತ್ತೆ. ಬೇಕಿದ್ರೆ ಹೋಗಿ ಒಂದು ಸರಿ ಅನಲೈಸ್ ಮಾಡಿ ನೋಡಿಕೊಳ್ಳಿ. ಸೊ ಇವತ್ತಿನ ವಿಚಾರ ಅಥವಾ ವಿಷಯ ಏನಪ್ಪ ಅಂತ ಅಂದರೆ ಸಂಧಿಗಳು. ಸರ್ ಏನು ಸರ್ ಈ ಸಂಧಿಗಳು ಅಂತ ಅಂದರೆ, ನೋಡಿ, ಸಂಧಿಗಳು ಅಂತ ಅಂದರೆ ತುಂಬ ಸಿಂಪಲ್ಲು. ನಾವು ಏನು ನಮ್ಮ ಆಡು ಭಾಷೆಯಲ್ಲಿ ಮಾತುಗಳನ್ನ ಆಡ್ತೀವಿ, ಆ ಮಾತುಗಳನ್ನ ನಾವು 2 ಬೇರೆ ಬೇರೆ ಪದಗಳಾಗಿ ನಾವು ಅದನ್ನು ವಿಭಜಿಸಬಹುದು ಅಥವಾ ವಿಂಗಡಿಸಬಹುದು. ಆ 2 ಬೇರೆ ಬೇರೆ ಪದಗಳು ಕಾಲ ವಿಳಂಬವಿಲ್ಲದೆ ಸೇರಿ, ಸೊ ಅರ್ಥ ಕೆಡದಂತೆ ಆ ಒಂದು ಪದ ರಚನೆಯಾದರೆ ಅದನ್ನು ಏನಂತ ಕರಿತೀವಿ ಅಂತ ಅಂದರೆ ಸಂಧಿಗಳು. ಸೊ ಎಷ್ಟೋ ಜನಕ್ಕೆ ತಲೆ ಕರ್ಕೊತಾ ಇರ್ತೀರಾ, ಏನು ಸರ್ ಇದೇನೋ ಕಾಲ ವಿಳಂಬ ಅಂತ ಹೇಳ್ತಾ ಇದ್ದೀರಾ, ಏನು ಸರ್ ನಮಗೇನು ತಲೆ ಬಿಡೋನು ಕೂಡ ಅರ್ಥ ಆಗ್ತಿಲ್ಲ ಅಂತ. ರೆಸ್ಟ್ ಅಶ್ಯೂರ್ಡ್, ನಿಮಗೆ ಅರ್ಥ ಆಗಂಗೆ ಬಹಳ ಸಿಂಪಲ್ ವರ್ಡ್ಸಲ್ಲಿ ಅಚ್ಚುಕಟ್ಟಾಗಿ ಎಕ್ಸ್ಪ್ಲೈನ್ ಮಾಡಿಕೊಡ್ತೀನಿ. ನೋಡಿ, ಒಂದು ಎಕ್ಸಾಂಪಲ್ನ ತಗೊಳ್ಳಿ. ನೋಡಿ, ಈಗ ಮ್ಯಾಥಮೆಟಿಕ್ಸ್ ಎಕ್ಸಾಂಪಲ್ ತಗೋಣ. A+B = C ಅಂತ ಆಗುತ್ತೆ. A+B = C ಅಂತ ಆಗುತ್ತೆ. ನೋಡಿ, ಈ ಸಂಧಿಗಳಲ್ಲಿ ನೀವು ನೆನಪಿಟ್ಕೊಬೇಕಾಗಿರೋ ಒಂದು 2 ಅಂಶ, ಇಂಪಾರ್ಟೆಂಟ್ ಅಂಶ ನಾನು ಈ ಮುಖಾಂತರನೇ, ಈ ಫಾರ್ಮುಲಾ ಮುಖಾಂತರನೇ ತಿಳಿಸ್ಬಿಡ್ತೀನಿ. ಈ A ಅಂತ ಏನಿದೆ ಇದನ್ನು ನಾವು ಪೂರ್ವ ಪದ ಅಂತ ಕರಿತೀವಿ. ಏನಂತ? ಪೂರ್ವ ಪದ. ಮತ್ತು ಈ B ಏನಿದೆ ಇದನ್ನು ನಾವು ಉತ್ತರ ಪದ ಅಂತ ಕರಿತೀವಿ, ಉತ್ತರ ಪದ. ಮತ್ತು ಇದು ರಿಸಲ್ಟ್. ಸೊ ಇದು ರಿಸಲ್ಟ್. ಇವೆರಡು ಕೂಡಿ ಆಗುವ ಕೆಲಸ ಏನಿದೆ ಇದನ್ನು ನಾವು ರಿಸಲ್ಟ್ ಅಂತ ಕರಿತೀವಿ. ಈಗ ಅರ್ಥ ಆಯಿತು ಅಂತ ತಿಳ್ಕೊಳ್ತೀನಿ. A+B = C. ಎನ ನಾವು ಪೂರ್ವ ಪದ ಅಂತ ಕರಿತೀವಿ, ಬಿನ ಉತ್ತರ ಪದ ಅಂತ ಕರಿತೀವಿ. ಸರ್ ಇನ್ನೂ ಅರ್ಥ ಆಗಿಲ್ಲ ಸರ್, ನಮಗೆ ಇನ್ನೂ ಕೂಡ ಗೊತ್ತಾಗ್ತಾ ಇಲ್ಲ ಸರ್ ಇದು ಏನು ಅಂತ ಅಂದ್ಬಿಟ್ಟು ಅಂತ ಹೇಳ್ತಾ ಇದ್ದೀರಾ ಅಂತ ಆದರೆ, ನೋಡಿ, ಇನ್ನೂ ಕೂಡ ವೆರಿ ಈಸಿಯಾಗಿ ನಿಮಗೆ ಎಕ್ಸ್ಪ್ಲೈನ್ ಮಾಡ್ತೀನಿ. ಫಾರ್ ಎಕ್ಸಾಂಪಲ್, ನೀವು ಅನ್ಕೊಂತಿರ್ಬೋದು, ಸರ್ ನನಗೆ ಸಂಧಿಗಳು ಅಥವಾ ಕನ್ನಡ ವ್ಯಾಕರಣ ಏನೂ ಕೂಡ ಗೊತ್ತಿಲ್ಲ ಸರ್ ನನಗೆ ಅಂತ ಹೇಳ್ಬೋದು. ಕರೆಕ್ಟ್ ತಾನೆ? ನೋಡಿ, ಅದಕ್ಕೇ ಹೇಳೋದು, ಯಾರೂ ಇಷ್ಟು ಈಸಿಯಾಗಿ ಎಕ್ಸ್ಪ್ಲೈನ್ ಮಾಡಿಕೊಡಲ್ರಪ್ಪ. ಸೊ ಅಷ್ಟು ಈಸಿಯಾಗಿ ನಾನು ನಿಮಗೆ ಎಕ್ಸ್ಪ್ಲೈನ್ ಮಾಡಿ ಕೊಡ್ತೀನಿ. ನೋಡಿ, ಗೊತ್ತಿಲ್ಲ ಅನ್ನೋ ಪದನೇ ವಿಂಗಡಣೆ ಮಾಡಿಬಿಟ್ಟು ನಿಮಗೆ ಸಂಧಿ ಅಂದರೆ ಏನು ಅಂತ ತಿಳಿಸ್ಕೊಡ್ತೀನಿ. ನೋಡಿ, ಈ ಗೊತ್ತಿಲ್ಲ ಅನ್ನೋ ಪದನ ಗೊತ್ತು ಪ್ಲಸ್ ಇಲ್ಲ ಅಂತ ಬರೀಬೋದು. ನೋಡಿ, ಗೊತ್ತು ಪ್ಲಸ್ ಇಲ್ಲ = ಗೊತ್ತಿಲ್ಲ. ನೋಡಿ, ಇಲ್ಲಿ ಯಾವಾಗಲೂ ಕೂಡ ವಿಂಗಡಿಸಿದಾಗ 4 ಪದಗಳಿದೆ, ಸೇರಿದಾಗ 3 ಪದಗಳಿದೆ. ಸೊ 4 = 3 ಆಗುತ್ತೆ. ಸೊ ಯಾವಾಗಲೂ ಕೂಡ ಹಿಂಗೆ ಬಿಡಿಸಿದಾಗ 4 ಅಕ್ಷರಗಳು ಅಥವಾ 5 ಅಕ್ಷರಗಳಿರ್ತವೆ.
ಸೊ ಹಾಗೇನೆ ನೋಡಿ, ಈಗ ಗೊತ್ತು ಪ್ಲಸ್ ಇಲ್ಲ ಅಂತ ಈಗ ಸೇರಿ 3 ಆಗ್ತಾ ಇದೆ, ಗೊತ್ತಿಲ್ಲ ಅಂತ ಆಗ್ತಾ ಇದೆ. ನೋಡಿ, ಗೊತ್ತು ಪ್ಲಸ್ ಇಲ್ಲ, ಗೊತ್ತು ನನಗೆ ಗೊತ್ತು ಇಲ್ಲ ಅನ್ನೋದು ಹೇಗಿದೆ, ಗೊತ್ತಿಲ್ಲ ಅನ್ನೋದು ಹೇಗಿದೆ, ಇದೆ ಇವೆರಡು ಏನು ಒಂದು ಟೈಮ್ ಲ್ಯಾಗ್ ಅಂತ ಏನು ಹೇಳ್ತೀವಿ ಅದಿಲ್ಲದೇ ಸೇರಿ ಒಂದು ಪದ ರಚನೆಗೊಂಡರೆ ಅದನ್ನು ಏನಂತ ಕರಿತೀವಿ ಅಂದರೆ ನಾವು ಅದನ್ನು ಸಂಧಿಗಳು ಅಂತ ಕರಿತೀವಿ. ಕೆಲವು ನಿಯಮಗಳಿದ್ದಾವೆ, ಏನು ಅಂತ ಅಂದರೆ ಅದನ್ನು ನಾನು ನಿಮಗೆ ಸಂಧಿಗಳಲ್ಲಿರುವ ಟೈಪ್ಸ್ ಏನಿದೆ ಆ ಟೈಪ್ಸ್ ಮುಖಾಂತರ ನಾನು ಹೇಳ್ಕೊಡ್ತೀನಿ. ಸೊ ನೋಡಿ, ಸಂಧಿಗಳಲ್ಲಿ ಪ್ರಮುಖವಾಗಿ 2 ವಿಧ ಏನಪ್ಪ ಅಂತ ಅಂದರೆ, ಒಂದು ಕನ್ನಡ ಸಂಧಿಗಳು ಮತ್ತು ಸಂಸ್ಕೃತ ಸಂಧಿಗಳು ಬರುತ್ತೆ. ಸಂಸ್ಕೃತ ಸಂಧಿಗಳು ಬಂತು. ಈ ಸಂಸ್ಕೃತ ಸಂಧಿಗಳನ್ನ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ನಿಮಗೆ ಎಕ್ಸ್ಪ್ಲೈನ್ ಮಾಡಿಕೊಡ್ತೀನಿ. ಯಾಕಂತಂದರೆ ವಿಡಿಯೋ ತುಂಬ ಲೆಂತ್ ಆಗಿಬಿಡುತ್ತೆ. ಈಗ ನಮಗೆ ಗೊತ್ತಿದೆ ನಮ್ಮ ಹುಡುಗರದು ಏನು ಅಂತ ಅಂದರೆ, ಬಹಳ ಕಡಿಮೆ ಸಮಯದಲ್ಲಿ ಅವ್ರಿಗೆ ಹೇಳ್ಕೊಟ್ರೆ ಮಾತ್ರ ಅವರು ಅದನ್ನು ಗಮನಿಸ್ತಾರೆ, ಇಲ್ಲ ನೋಡ್ತಾರೆ. ತುಂಬ ಎಳೆದುಬಿಟ್ರೆ ಏನಾಗ್ಬಿಡುತ್ತೆ ಅಂತಂದರೆ ಅವ್ರಿಗೆ ಬೋರ್ ಆಗಿಬಿಡುತ್ತೆ. ಈಗ ಫಾಸ್ಟ್ ಜಮಾನ, ಏನು ಮಾಡಲಿಕ್ಕಾಗಲ್ಲ ಅಲ್ವೇ. ಸೊ ಹಾಗೆ ನೋಡಿ, ಈ ಕನ್ನಡ ಸಂಧಿಗಳನ್ನ ನಾನು ಇವತ್ತು ಸ್ಪೆಸಿಫಿಕ್ ಆಗಿ ಎತ್ಕೊಂಡು ಮಾತಾಡ್ಕೊಡ್ತೀನಿ. ವೆರಿ ಕ್ಲಿಯರ್ ಕಟ್ ಎಕ್ಸ್ಪ್ಲನೇಷನ್ ಇರುತ್ತೆ, ತಿಳ್ಕೊಳ್ಳಿ. ವೆರಿ ಯೂಸ್ಫುಲ್ ಫಾರ್ ದ ಎಕ್ಸಾಮಿನೇಷನ್ ಆಗುತ್ತೆ. ನೋಡಿ, ಕನ್ನಡ ಸಂಧಿ ನೋಡಿ, ಸರ್ ಕನ್ನಡದಲ್ಲಿ ಯಾಕೆ ಸರ್ ಸಂಸ್ಕೃತ ತರ್ತಿದ್ರ ಅಂದರೆ, ನೋಡ್ರಪ್ಪ, ನಮ್ದು ಏನು ನಮ್ಮ ಭಾಷೆ ಇದೆ, ದ ಸಂಸ್ಕೃತ್ ಇಸ್ ದ ಮದರ್ ಆಫ್ ಆಲ್ ಲ್ಯಾಂಗ್ವೇಜಸ್ ಅಂತ ಹೇಳ್ತೀವಿ. ಸಂಸ್ಕೃತ ಏನಿದೆ ಎಲ್ಲ ಭಾಷೆಗಳ ತಾಯಿ ಅಂತ. ಸೊ ಹಾಗೇನೆ ತಾಯಿಯಿಂದ ಮಗು ಹಲವಾರು ಗುಣಗಳನ್ನು ಕಲ್ತಿರ್ತದೆ. ಹಾಗೆಯೇ ಕೂಡ ನಮ್ಮ ಕನ್ನಡ ಭಾಷೆ ಏನಿದೆ ಆ ಭಾಷೆಯಲ್ಲಿ ಹಲವಾರು ಸಂಸ್ಕೃತ ಪದಗಳೇನಿದ್ದಾವೆ ಅದರ ಬಳಕೆಯನ್ನು ಹೇರಳವಾಗಿ ನಾವು ಮಾಡ್ತಾ ಇರ್ತೀವಿ. ಅದನ್ನೇ ಒಂದು ಸಂಸ್ಕೃತ ಪದ ಏನು ಬರ್ತದೆ ಅದಕ್ಕೇ ಒಂದು ಬೇರೆ ವಿಧವನ್ನು ಮತ್ತು ವಿಧಾನವನ್ನು ಕೊಟ್ಟು ನಾವು ಅದನ್ನು ಹೆಸರನ್ನು ಕೊಟ್ಟಿದ್ದೀವಿ. ಸೊ ಡೋಂಟ್ ವರಿ ಅಬೌಟ್ ಸಂಸ್ಕೃತ ಸಂಧಿ ಆಸ್ ಆಫ್ ನೌ. ಈಗ ಅದರ ಬಗ್ಗೆ ತಲೆ ಕೆಡಿಸ್ಕೊಂಬೇಡಿ. ಇವತ್ತು ನಮ್ಮ ಪೂರ್ತಿ ಗಮನ ಮತ್ತು ಕಾನ್ಸಂಟ್ರೇಷನ್ ಏನಿರುತ್ತೆ ಅದು ಕನ್ನಡ ಸಂಧಿಗಳ ಮೇಲೆ ಇರುತ್ತೆ, ಸರಿನಾ? ನೋಡಿ, ಕನ್ನಡ ಸಂಧಿ ಅಂತ ಯಾವ ಪದಗಳು ಕನ್ನಡ ಪದಗಳು ಅಂತ ನಿಮಗೆ ಅರ್ಥ ಮಾಡ್ಕೊಳ್ಬೇಕು. ನೋಡಿ, ಕನ್ನಡ ಪ್ಲಸ್ ಕನ್ನಡ, ಕನ್ನಡ ಪ್ಲಸ್ ಸಂಸ್ಕೃತ, ಅಥವಾ ಸಂಸ್ಕೃತ ಪ್ಲಸ್ ಕನ್ನಡ. ನೋಡಿ, ಕ ಪ್ಲಸ್ ಕ ಪ್ಲಸ್ ಸ ಪ್ಲಸ್ ಸ. ಸೊ ಇದೇನಿದೆ, ಇದು ಪೂರ್ವ ಪದ ಮತ್ತು ಇದು ಉತ್ತರ ಪದ. ಇದರ ಪೂರ್ವ ಪದ ಆರ್ ಉತ್ತರ ಪದದಲ್ಲಿ ಕನ್ನಡ ಮತ್ತು ಕನ್ನಡ ಪದಗಳು ಜೋಡಿಸಿ ಒಂದು ಸಂಧಿ ಆದರೆ, ಒಂದು ಪದ ರಚನೆ ಆದರೆ ಅದನ್ನು ಕನ್ನಡ ಅಂತ ಕರಿತೀವಿ. ಅಥವಾ ಸಂಸ್ಕೃತ ಮತ್ತು ಕನ್ನಡ ಬಂದರೂ ಸಹ ಪೂರ್ವದಲ್ಲಾದರೂ ಇರಬಹುದು, ಉತ್ತರದಲ್ಲಾದರೂ ಇರಬಹುದು. ಸೊ ಅವೆರಡನ್ನೂ ಸಹ ನಾವೇನಂತ ಕರಿತೀವಿ ಅಂತ ಅಂದರೆ ನಾವು ಕನ್ನಡ ಸಂಧಿಗಳಿಗೆ ಅದನ್ನು ನಾವು ಸೇರಿಸ್ಕೊತೀವಿ. ಸೊ ಇಷ್ಟು ನಿಮಗೆ ಕ್ಲಿಯರ್ ಆಗಿ ಅರ್ಥ ಆಯಿತು ಅಂತ ಅಂದ್ಕೊತೀನಿ. ಸೊ ಮುಂದೆ ಹೋಗೋಣ. ಸೊ ಅಗೇನ್ ಏನಪ್ಪ ಅಂತ ಅಂದರೆ, ನೋಡಿ, ಈ ಕನ್ನಡ ಸಂಧಿಗಳೇನಿದ್ದಾವೆ ಅದರಲ್ಲಿ 2 ರೀತಿ ಮತ್ತೆ ಫರ್ದರ್ ಡಿವಿಷನ್ ಆರ್ ಕ್ಲಾಸಿಫಿಕೇಶನ್ನ ಮಾಡ್ಕೊಬೋದು. ಒಂದು ಏನಪ್ಪ ಅಂತೀವಿ ಅಂತ ಅಂದರೆ, ಒಂದು ಸ್ವರ ಸಂಧಿಗಳು ಮತ್ತು ವ್ಯಂಜನ ಸಂಧಿ ಅಂತ ಕರಿತೀವಿ. ಏನಂತ ಕರಿತೀವಿ? ಸ್ವರ ಸಂಧಿ ಮತ್ತು ವ್ಯಂಜನ ಸಂಧಿ. ಆಲ್ರೆಡಿ ವರ್ಣಮಾಲೆದು ಏನು ನಾನು ವಿಡಿಯೋ ಅಪ್ಲೋಡ್ ಮಾಡಿದ್ದೆ, ಅದರಲ್ಲಿ ನಾನು ಸ್ವರಗಳಂದರೆ ಯಾವುದು, ವ್ಯಂಜನಗಳು ಯಾವುವು, ವರ್ಗೀಯ ವ್ಯಂಜನಗಳು ಯಾವುವು, ಅವರ್ಗೀಯ ವ್ಯಂಜನಗಳು ಯಾವುವು, ಅನುನಾಸಿಕಗಳು ಯಾವುವು ಅಂತ ಅಂದ್ಬಿಟ್ಟು ವೆರಿ ಕ್ಲಿಯರ್ ಕಟ್ ಎಕ್ಸ್ಪ್ಲನೇಷನ್ನ ಕೊಟ್ಟಿದ್ದೀನಿ. ಅಲ್ಲಿ ಒಂದು ಸರಿ ಬೇಕಿದ್ರೆ ನೋಡಿಲ್ಲ ಅಂತಂದರೆ ಇನ್ನೊಂದು ಸರಿ ರಿವಿಸಿಟ್ ಮಾಡಿ ಬನ್ನಿ, ನಿಮಗೆ ಸುಲಭವಾಗಿ ಅರ್ಥ ಆಗುತ್ತೆ. ಸೊ ಈ ಸ್ವರ ಸಂಧಿ ಏನಿದೆ, ಈ ಸ್ವರ ಸಂಧಿಯಲ್ಲಿ ಫರ್ದರ್ 2 ಕ್ಲಾಸಿಫಿಕೇಶನ್ನ ಮಾಡ್ತೀವಿ, ಮತ್ತು ವ್ಯಂಜನದಲ್ಲಿ 1 ಕ್ಲಾಸಿಫಿಕೇಶನ್ ಬರುತ್ತೆ. ಅಂದರೆ ಒಟ್ಟು ಕನ್ನಡದಲ್ಲಿ 3 ರೀತಿಯ ಸಂಧಿಗಳನ್ನ ನಾವು ನೋಡಬಹುದು. ಈ ಸ್ವರ ಸಂಧಿ ಏನಿದೆ, ಸ್ವರ ಸಂಧಿಯಲ್ಲಿ 2 ವಿಧ, ಒಂದು ಲೋಪ ಸಂಧಿ, ಇನ್ನೊಂದು ಆಗಮ ಸಂಧಿ ಅಂತ ಕರಿತೀವಿ. ವ್ಯಂಜನ ಸಂಧಿಯಲ್ಲಿ ಒಂದೇ ಒಂದು ಬರುತ್ತೆ, ಅದು ಯಾವಪ್ಪ ಅಂತ ಅಂದರೆ ಆದೇಶ ಸಂಧಿ. ಗೊತ್ತಾಗ್ತಾ ಇದೆಯಲ್ಲ? ನೋಡಿ, ಸ್ವರ ಸಂಧಿಯಲ್ಲಿ ಲೋಪ ಸಂಧಿ ಮತ್ತು ಆಗಮ ಸಂಧಿ, ಒಟ್ಟು ಕನ್ನಡ ಸಂಧಿಗಳಲ್ಲಿ 3 ವಿಧ. ಆ 3 ಯಾವಪ್ಪ ಅಂದರೆ ಲೋಕ, ಆಗಮ ಮತ್ತು ಆದೇಶ. ಸೊ ಇದರಲ್ಲಿ ಸ್ವರ ಸಂಧಿಗಳಲ್ಲಿ ಲೋಪ ಮತ್ತು ಆಗಮ, ವ್ಯಂಜನ ಸಂಧಿಗಳಲ್ಲಿ ಆದೇಶ ಸಂಧಿ ಅಂತ ಬರುತ್ತದೆ. ಸೊ ಇಷ್ಟು ಏನು ಎಕ್ಸ್ಪ್ಲೈನ್ ಮಾಡುತ್ತೆ, ಇದರಲ್ಲೇ ಒಂದು ಕ್ವಶನ್ನ ಅವರು ಕೇಳ್ಬಿಡ್ಬೋದು. ಫಾರ್ ಎಕ್ಸಾಂಪಲ್, ಲೋಪ, ಆಗಮ, ಆದೇಶ ಮತ್ತು ಗುಣ ಸಂಧಿಗಳ ಅಂತ ಕೊಟ್ಬಿಡ್ಬೋದು. ಗುಂಪಿಗೆ ಸೇರದ ಪದವನ್ನು
ಲೋಪವನ್ನು ಇದರಲ್ಲಿ ಗುರುತಿಸಿ ಅಂತ ಅಂದರೆ ನಿಮ್ಗೆ ಅರ್ಥ ಮಾಡ್ಕೊಬೇಕು. ಕನ್ನಡದಲ್ಲಿ ಮೂರೇ ಸಂಧಿಗಳು. ಈ ಮೂರು ಏನಿದಾವೆ ಇವು ಕನ್ನಡ ಸಂಧಿಗಳಾಗ್ತವೆ. ಇನ್ನೊಂದು ಗುಣಸಂಧಿ ಏನಂತ ಏನು ಹೇಳಿದೆ ಅದು ಸಂಸ್ಕೃತ ಸಂಧಿಯಲ್ಲಿ ಬರುತ್ತದೆ. ಸಂಸ್ಕೃತ ಸಂಧಿಯನ್ನು ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ನಿಮಗೆ ವಿವರಣೆಯನ್ನು ವಿಶ್ಲೇಷಣೆಯನ್ನು ಅದನ್ನ ಕೊಡ್ತೀನಿ. ಸೊ ಈ ರೀತಿ ಕನ್ನಡಪ್ಪ ಕ್ವಶನ್ಸ್ನ ಫ್ರೇಮ್ ಮಾಡ್ತಾರೆ. ಬಿ ವೆರಿ ಕೇರ್ಫುಲ್ ಅಬೌಟ್ ಇಟ್ ಅಂತ ಅಂದ್ಬಿಟ್ಟು. ಇಲ್ಲ ಸ್ವರ ಸಂಧಿಗಳ ಬಗ್ಗೆನೇ ಎಕ್ಸ್ಕ್ಲೂಸಿವ್ ಆಗಿ ಕೇಳ್ಬೋದು, ಇಲ್ಲ ವ್ಯಂಜನ ಸಂಧಿಗಳ ಬಗ್ಗೆನೇ ಎಕ್ಸ್ಕ್ಲೂಸಿವ್ ಆಗಿ ಕೇಳ್ಬೋದು. ಇಷ್ಟು ಅರ್ಥ ಮಾಡ್ಕೊಂಡಿದ್ದೀರಾ ಅಂತ ಅಂದ್ಬಿಟ್ಟು ನಾನು ತಿಳ್ಕೊಳ್ತೀನಿ. ಸೊ ಮುಂದುವರಿಯೋಣ. ಈಗ 1 by 1 ಸ್ಟಡಿ ಮಾಡೋಣ ವಿತ್ ಎಕ್ಸಾಂಪಲ್ಸ್. ಸೊ ಸ್ವರಸಂಧಿಗಳಲ್ಲಿ ಫಸ್ಟ್ ಒನ್ ಆದಂತಹ ಲೋಪ ಸಂಧಿ ಬಗ್ಗೆ ನಾವು ಇವಾಗ ಸ್ಟಡಿ ಮಾಡೋಣ. ಲೋಪ ಸಂಧಿ ಏನು? ಲೋಪ ಸಂಧಿ ಅಂತ ಅಂದರೆ ನೋಡಿ, ಪೂರ್ವ ಪದ ಮತ್ತು ಉತ್ತರ ಪದ ಏನಿರ್ತದೆ ಆ ಪೂರ್ವ ಪದ ಲೋಪ ಆಗ್ಬಿಡುತ್ತೆ. ಏನು ಸರ್ ಇದು ಲೋಪ ಅಂತ ಅಂದರೆ? ಲೋಪ ಅಂತಂದರೆ ಟು ಡಿಸಪಿಯರ್ ಅಂತ ಹೇಳ್ತೀವಿ, ಮಾಯ ಆಗೋಗ್ಬಿಡುತ್ತೆ. ಸೊ ಏನು ಸರ್ ಇದು ಹೇಳ್ತಾ ಇದ್ದೀರಿ, ಅರ್ಥನೇ ಆಗ್ತಿಲ್ವಲ್ಲ ಸರ್ ಅಂತ ಅಂದರೆ ನೋಡಿ, ನಾನು ಇಲ್ಲಿ ಉದಾಹರಣೆ ಮೂಲಕ ಮಾತಾಡಬೇಕಾದ್ರೆ ನಿಮಗೆ ಖಂಡಿತವಾಗಿ ಅರ್ಥ ಆಗುತ್ತೆ. ನೋಡಿ, ಫಸ್ಟ್ ಒಂದೇ ನಾನು ಏನಪ್ಪ ಅಂತಂದರೆ ಎಕ್ಸಾಂಪಲ್ ತಗೊಂಡೆ ಅಂತಂದರೆ ಗೊತ್ತಿಲ್ಲ ಅಂತ ತಗೊಂಡೆ. ಕರೆಕ್ಟ್ ತಾನೇ? ಗೊತ್ತಿಲ್ಲ ಅಂತ ತಗೊಂಡೆ. ಸೊ ಇದನ್ನು ಏನಂತ ವಿಂಗಡಿಸ್ಬೋದು ಅಂದರೆ ಗೊತ್ತು ಪ್ಲಸ್ ಇಲ್ಲ ಅಂತ ಇದನ್ನು ವಿಂಗಡಿಸ್ಬೋದು ಅಥವಾ ವಿಭಜಿಸ್ಬೋದು. ಇದು ಪೂರ್ವ ಪದ, ಇದು ಉತ್ತರ ಪದ. ಕರೆಕ್ಟ್ ಅಲ್ವಾ? ನೋಡಿ, ಇಲ್ಲಿ ತೂ ಏನಿದೆ, ತೂನ ತ ಪ್ಲಸ್ ಉ ಅಂತ ಬರ್ಕೊಬೋದು. ಇಲ್ಲಿ ಪ್ಲಸ್ ಇ ಅಂತ ಇದೆ. ಸೊ ಇದು ಇ ಅಂತ ಬರ್ಕೊಂಡಾಗ ನೋಡಿ, ಉ ಮತ್ತು ಇ ಏನಿದೆ ಇವುಗಳು ಅಕ್ಷರಮಾಲೆ ಹೇಳ್ಕೊಟ್ಟಿದ್ದೆ ತಾನೇ ನಾನು. ಆ ಇಂದ ಆ ಇನ ಆಹಾವನ್ನು ಬಿಟ್ಟು ಏನು ಅನುಸಾರ ಮತ್ತು ವಿಸರ್ಗ ಇದೆ ಅದನ್ನು ಬಿಟ್ಟು ಇದು ಏನು ಬರುತ್ತೆ, ಇದು ಸ್ವರಗಳು ಬರುತ್ತೆ. ಅದಕ್ಕೆ ಇದನ್ನು ಸ್ವರ ಸಂಧಿ ಅಂತ ಕರಿತೀವಿ. ನೋಡಿ ಎಲ್ಲೆಲ್ಲಿ ಒಂದು ಮಾಹಿತಿ ಅಡಕವಾಗಿದೆ ಅಂತ ಅಂದ್ಬಿಟ್ಟು. ಹಾಗೆಯೇ ಮುಂದೆ ಈಸಿಯಾಗಿ ನೋಡಿ ಯಾವ ಥರ ಅಂದರೆ ನಿಮಗೆ ಟೈಮ್ ಸೇವ್ ಮಾಡ್ಲಿಕ್ಕೆ ಬರಬೇಕು ಎಕ್ಸಾಮಿನೇಷನ್ನಲ್ಲಿ. ಬರೀ ವರ್ಡನ್ನ ನೋಡಿದ ತಕ್ಷಣ ಇದು ಯಾವ ಸಂಧಿ ಅಂತ ಗುರ್ತಿಸಕ್ಕೆ ಬರಬೇಕು. ಈ ಥರ ವಿಭಜನೆ ಎಲ್ಲ ಮಾಡ್ಕೊಂಡು ಕೂತ್ಕೊಳ್ಳೋಕ್ಕೆ ಟೈಮ್ ಕನ್ಸ್ಯೂಮ್ ಆಗಿಬಿಡುತ್ತೆ. ಆಗ ಏನು ನೀವು ಕನ್ನಡ ಮಾಧ್ಯಮದ ವಿದ್ಯಾರ್ಥಿಗಳಿರ್ತೀರ, ನಿಮಗೆ ಸ್ವಲ್ಪ ಇಂಗ್ಲೀಷ್ ಭಾಷೆ ಸ್ವಲ್ಪ ಕಷ್ಟ ಅಲ್ವಾ? ಸೊ ಅದಕ್ಕೆ ನೀವು ಅಲ್ಲಿ ಜಾಸ್ತಿ ಟೈಮ್ನ ಸ್ಪೆಂಡ್ ಮಾಡ್ಬೋದು. ಇಲ್ಲ ಕಂಪ್ಯೂಟರ್ ಜ್ಞಾನದ ಮೇಲೆ ಏನು ಕ್ವಶನ್ಸ್ಗಳು ಬಂದಿರ್ತವೆ ಅಲ್ಲಿ ನೀವು ಜಾಸ್ತಿ ಟೈಮನ್ನು ಸ್ಪೆಂಡ್ ಮಾಡಿ ಕರೆಕ್ಟ್ ಆನ್ಸರ್ಸ್ನ ಡೆಡ್ಯೂಸ್ ಮಾಡ್ಬೋದು. ಕರೆಕ್ಟಾಗಿ ನೋಡಿ ಏನಾಗ್ತಾ ಇದೆ, ಇಲ್ಲಿ 2 ಸ್ವರಗಳು ಕೂಡ್ತಾ ಇದೆ. ಇನ್ನೊಂದು ವೆರಿ ಶಾರ್ಟ್ ಕಟ್ ವೆರಿ ಈಸಿ ಟ್ರಿಕ್ ಹೇಳ್ಕೊಡ್ತೀನಿ. ಏನಪ್ಪ ಅಂತಂದರೆ ನೋಡಿ, ಇಲ್ಲಿ ಊಕಾರ ಏನಿದೆ ಈ ಊಕಾರ ಲೋಪ ಆಗ್ತಾ ಇದೆ. ಯಾಕಂದರೆ ಗೊತ್ತಿಲ್ಲ ಈ ಕಾರ ಬರ್ತಾ ಇದೆ ಇಲ್ಲಿ ಈ. ಹಾಗೇನೆ ಏನಪ್ಪ ಇದು ಈಸಿ ಟ್ರಿಕ್ ಅಂತಂದರೆ, ಪೂರ್ವ ಪದ ಮಾಯವಾಗಿ ಉತ್ತರ ಪದದ ಪ್ರಥಮ ಅಕ್ಷರ ಏನಿದೆ ಇದು ಡಾಮಿನೆಂಟ್ ಆಗೋಗುತ್ತೆ. ಅದನ್ನು ನಾವು ಏನಂತ ಕರಿತೀವಿ ಅಂತಂದರೆ ಲೋಪ ಸಂಧಿ ಅಂತ ಕರಿತೀವಿ. ಸೊ ನೆಕ್ಸ್ಟ್ ಎಕ್ಸಾಂಪಲ್ಸ್ನ ನೋಡೋಣ. ಅರ್ಥ ಆಯಿತು ಅಂತ ತಿಳ್ಕೊಳ್ತೀನಿ. ಗೊತ್ತಿಲ್ಲ ಅಂತ ಆಯ್ತಲ್ವಾ? ನೆಕ್ಸ್ಟು ಮಾತಿಲ್ಲ ಅಂತ ತಿಳ್ಕೊಳ್ಳೋಣ. ಸೊ ಮಾತು ಪ್ಲಸ್ ಇಲ್ಲ, ಊ ಮತ್ತು ಇಕಾರಗಳು ಸೇರಿವೆ. ನೋಡಿ, ಊಕಾರ ಮತ್ತು ಇಕಾರಗಳು ಸೇರಿವೆ. ನಾನು ಹೇಳಿರುವ ಶಾರ್ಟ್ಕಟ್ ಮುಖಾಂತರ ಏನು, ಈ ಈಕಾರ ಡಾಮಿನೆಂಟ್ ಆಗಬೇಕು, ಊಕಾರ ಲೋಪ ಅಥವಾ ವ್ಯಾನಿಷ್ ಆಗೋಗ್ಬಿಡ್ಬೇಕು. ಮಾತಿಲ್ಲ ಅಂತ ಅಂದಾಗ ಇಲ್ಲಿ ಈಕಾರ ಡಾಮಿನೆಂಟ್ ಆಗ್ತಾ ಇದೆ. ಅರ್ಥ ಆಗ್ತಿದೆಯಲ್ಲ? ಆ ಪೂರ್ವ ಪದ ಗುಮ್ಮೋಜಾಯನ ಅಂತ ಅಂತಾರೆ ಹಿಂದಿಲಿ. ಅಂತಂದರೆ ಮಾಯವಾಗಿ ಉತ್ತರ ಪದ ಏನಿದೆ ಡಾಮಿನೆಂಟ್ ಆಗ್ತಾ ಇದೆ. ಇದನ್ನೇನಂತ ಅಂತೀವಿ ಅಂತ ಅಂದರೆ ನಾವು ಲೋಪಸಂಧಿ ಅಂತ ಕರಿತೀವಿ. ಇನ್ನೊಂದು ಎಕ್ಸಾಮಿನೇಷನ್ಸಲ್ಲಿ ಪದೇ ಕೇಳುವಂತಹ ಒಂದು ಪದ ಇದೆ. ಅದು ಯಾವುದಪ್ಪ ಅಂತಂದರೆ ಊರೂರು ಅಂತ ಹೇಳ್ತೀವಿ. ಸೊ ಇದಕ್ಕೇನು ಅಂದರೆ ಊರು ಪ್ಲಸ್ ಊರು. ಏನು ಸರ್ ಇದು 2 ಊರ ಅಂತ ಅಂದರೆ ಹೌದು, 2ಕ್ಕಿಂತ ಹೆಚ್ಚು ಊರನ್ನು ಹೇಳ್ತೀವಿ ಅಂದರೆ ಊರೂರು. ಸೊ ನಾನು ನನ್ನ ಪ್ರೇಯಸಿಯ ಹುಡುಕಾಟಕ್ಕಾಗಿ ಊರನ್ನು ಸುತ್ತಿದೆ ಅಂತಂದರೆ ಹಲವು ಊರುಗಳನ್ನು ಸುತ್ತಿದೆ ಅಂತ ಅಂದ್ಬಿಟ್ಟು ಇದು ಎಕ್ಸಾಂಪಲ್ ಬರುತ್ತೆ. ಸೊ ಹಾಗೆಯೇ ಊರು ಪ್ಲಸ್ ಊರು ನೋಡಿ, ಊ ಪ್ಲಸ್ ಊ ಸೇರ್ತಾ ಇದೆ. ಅಗೈನ್ ನಾನು ಹೇಳಿದ್ದೀನಿ ಏನು, ಇದು ಊ ಲೋಪವಾಗಿ ಊಕಾರ ಏನಿದೆ ಉತ್ತರ ಪದ ಇದು ಡಾಮಿನೆಂಟ್ ಆಗ್ತಿದೆ. ಅದಕ್ಕೆ ಇಲ್ಲಿ ಊರು ಆಗ್ತಾ ಇದೆ. ಅರ್ಥ ಆಯ್ತಲ್ವಾ? ಸೊ ವೆರಿ ಈಸಿ. ನೆಕ್ಸ್ಟ್ ಇನ್ನೊಂದು ತಗೊಳ್ಳೋಣ, ಒಂದು ಸಂಖ್ಯಾವಾಚಕ ಟೈಪು 1 2 ಅಂತ ತಗೊಳ್ಳೋಣ. 1 2 ಅಂದರೆ 1 ಪ್ಲಸ್ 2, 1 ಪ್ಲಸ್ 2. ಇಲ್ಲಿ ಉಕಾರ ಪ್ಲಸ್ ಏಕಾರ. ನೋಡಿ, ಊಕಾರ ಲೋಪವಾಗಬೇಕು, ಏಕಾರ ಡಾಮಿನೆಂಟ್ ಆಗಬೇಕು. ಇದನ್ನ 1 2 ನೋಡಿ, ಏಕಾರ ಡಾಮಿನೆಂಟ್ ಆಗ್ತಾ ಇದೆ.
ಸೊ ಇದು ಲೋಪ ಸಂಧಿಯ ಉದಾಹರಣೆಗಳು. ಇದನ್ನು ಮತ್ತೆ ಇನ್ನೊಂದು 5, 10, 20 ಎಷ್ಟು ಬೇಕಾದರೂ ಕೊಡ್ಬೋದ್ರಿ ಎಕ್ಸಾಂಪಲ್ಸ್ನ. ಬಟ್ ಅಷ್ಟು ಎಕ್ಸಾಂಪಲ್ಸ್ ಕೂಡ ಅವಶ್ಯಕತೆ ಏನಿಲ್ಲ. ಸೊ ಸಮಜ್ದಾರೋಂಕು ಇಶಾರಾ ಕಾಫಿ ಹೇ ಅಂತ ಅಂದ್ಬಿಟ್ಟು ಅಂತೀವಿ. ಅಂತಂದರೆ ತಿಳ್ಕೊಳ್ಳೋರ್ನಿಗೆ ಬರೀ ಸನ್ನೆ ಮಾಡಿದ್ರೆ ಸಾಕು ಅಂತ ಹೇಳ್ತೀವಿ. ಸೊ ಆ ರೀತಿ ಲೋಪವೆಂದರೆ ಏನು, ಅದರ ಅಂತರಾಳ ಏನು ಮತ್ತು ಅದರ ಕೆಲವು ಉದಾಹರಣೆಗಳ ಮೂಲಕ ನಾನು ನಿಮಗೆ ವಿವರಿಸ್ಕೊಟ್ಟಿದ್ದೀನಿ. ಸೊ ಇದು ನಿಮಗೆ ಅರ್ಥ ಆಯಿತು ಅಂತ ತಿಳ್ಕೊತೀನಿ. ಏನಾದರೂ ಆಗಿಲ್ಲ ಅಂತಂದರೆ ಸ್ವಲ್ಪ ಪಾಸ್ ಮಾಡಿ ಇಲ್ಲ ರಿವೈಂಡ್ ಮಾಡಿ ನೋಡಿ. ಇಟ್ ವಿಲ್ ಬಿ ವೆರಿ ಯೂಸ್ಫುಲ್ ಟು ಯು ಗೈಸ್. ಎಸ್, ಲೋಪ ಸಂಧಿಯನ್ನು ಬದಿಗಿಟ್ಟು ಮುಂದುವರಿಯೋಣ. ಯಾವುದಕ್ಕೆ ಹೋಗೋಣ ಈಗ ಅಂತಂದರೆ, ಸ್ವರ ಸಂಧಿಗಳಲ್ಲಿ ಎರಡನೇ ಟೈಪ್ ಆದಂತಹ ಆಗಮ ಸಂಧಿಗೆ ಹೋಗೋಣ. ಆಗಮ ಸಂಧಿ ನೋಡಿ, ಆಗಮ ಸಂಧಿ ವೆರಿ ಈಸಿ ಕಣ್ರಯ್ಯ. ಹೆಂಗೆ ಅಂತ ಅಂದರೆ ನೋಡಿ, ಇಲ್ಲಿ ಎರಡು ಟೈಪ್ ಬರುತ್ತೆ. ಒಂದು ವಕಾರಾಗಮ ಮತ್ತು ಯಕಾರಾಗಮ ಅಂತ ಬರುತ್ತೆ. ಯಕಾರಾಗಮ ಅಂದರೆ ಏನು, ಎರಡು ಪೂರ್ವ ಪದ ಮತ್ತು ಉತ್ತರ ಪದವನ್ನು ಕೂಡಿಸ್ತೀವಿ, ಅದರ ಏನು ಅಲ್ಲಿ ವಿಭಜಿತವಾಗಿರ್ತದೆ. ವಿತ್ ಎಕ್ಸಾಂಪಲ್ಸ್ ಮಾತಾಡ್ತೀನಿ, ಆಗ ನಿಮಗೆ ವೆರಿ ಈಸಿಯಾಗಿ ಅರ್ಥ ಆಗ್ಬಿಡುತ್ತೆ. ಸೊ ಅಲ್ಲಿ ಬೇರೆ ಪದಗಳು A + B = C ಅಲ್ಲಿ, ಈ ಸಿ ಅಲ್ಲಿ ಏನು ಬರುತ್ತೆ ಅಂತಂದರೆ ಐದರ ವಾಕಾರ ಬಂದಿರುತ್ತೆ ಅಥವಾ ಯಾಕಾರ ಬಂದಿರುತ್ತೆ. ಇದನ್ನು ನೋಡಿನೇ ನೀವು ಬರೀ ಪದಗಳನ್ನ ನೋಡಿ ಇದು ಯಕಾರಾಗಮ ಸಂಧಿನೋ ಅಥವಾ ವಕಾರಾಗಮ ಸಂಧಿನೋ ಅಥವಾ ಆಲ್ ಟುಗೆದರ್ ಆಗಮ ಸಂಧಿನೋ ಅಂತ ಅಂದ್ಬಿಟ್ಟು ನೀವು ತಿಳ್ಕೊಬೋದು ಈಸಿಯಾಗಿ. ಸೊ ವಿತ್ ಎಕ್ಸಾಂಪಲ್ಸ್ ಮಾತಾಡೋಣ, ಆಗ ನಿಮಗೆ ವೆರಿ ಈಸಿಯಾಗಿ ಅರ್ಥ ಆಗುತ್ತೆ. ನೋಡಿ, ಕೈಯಲ್ಲಿ ಅಂತ ತಗೊಳ್ಳೋಣ. ಇದನ್ನ ವಿಭಜಿಸಿದಾಗ ಏನು ಬರುತ್ತೆ? ಕೈ ಪ್ಲಸ್ ಅಲ್ಲಿ ಅಂತ ಬರುತ್ತೆ. ಕರೆಕ್ಟಾನೆ? ಇಲ್ಲಿ ನೋಡಿ, ಐ ಬರ್ತಾ ಇದೆ ಪ್ಲಸ್ ಆ ಬರ್ತಾ ಇದೆ, ಅಂದರೆ ಎರಡೂ ಕೂಡ ಸ್ವರಗಳು ಅಂತ ಅರ್ಥ ತಾನೆ. ವರ್ಣಮಾಲೆಯಲ್ಲಿ ಈಸಿಯಾಗಿ ವಿವರಣೆ ಮಾಡಿ ಕೊಟ್ಟಿದ್ದೀನಿ. ಸೊ ಐ ಮತ್ತೆ ಆ, ಇದನ್ನು ತಲೆ ಕೆಡ್ಸ್ಕೊಂಬೇಡಿ, ಬಿಟ್ಬಿಡಿ. ಇಲ್ಲಿ ನೋಡಿ, ಇಲ್ಲಿ ಉತ್ತರ ಪದ ಏನಿದೆ ಆ ಬದಲು ಕೈ ಪ್ಲಸ್ ಅಲ್ಲಿ ಬದಲು ಕೈ ಎಲ್ಲಿ ಆಗ್ತಾ ಇದೆ. ಅಂದರೆ ಮಧ್ಯ ಪದ ಏನಿದೆ ಯಾ ಬಂತ ಅಂದರೆ ಇದು ಯಕಾರಾಗಮ ಸಂಧಿ ಅಂತ ಅರ್ಥ. ಅಷ್ಟೇನೆ ನೋಡಿ, ಈ ಥರ. ಆಮೇಲೆ ಇನ್ನೊಂದು ವೆರಿ ಈಸಿ ಟು ರಿಮೆಂಬರ್ ಹೆಂಗೆ ಅಂತಂದರೆ, ನಿಮ್ಗೇನಾದರೂ ವಿಭಕ್ತಿ ಪ್ರತ್ಯಯಗಳ ಬಗ್ಗೆ ಐಡಿಯಾ ಇದ್ದರೆ ಅದನ್ನು ಕೂಡ ಮುಂದಿನ ಸರಣಿಯಲ್ಲಿ ನಾನು ವೆರಿ ಈಸಿಯಾಗಿ ನಿಮಗೆ ವಿವರಣೆ ಮತ್ತು ವಿಶ್ಲೇಷಣೆಯನ್ನು ಮಾಡಿ ಕೊಡ್ತೀನಿ. ಸೊ ಯೂಶಲಿ ಇದೇನಿರುತ್ತೆ, ಈ ಅಲ್ಲಿ, ಆಗು, ಇಂದ, ಅನ್ನು ಅಂತ ಪದಗಳು ಸೃಷ್ಟಿಯಾಗಿರುತ್ತೆ. ಅವನ್ನ ನೋಡಿದ ತಕ್ಷಣ ನೀವು ಅದನ್ನು ಆಗಮ ಸಂಧಿ. ಫಾರ್ ಎಕ್ಸಾಂಪಲ್, ರಾಮನನ್ನು, ರಾಮನಿಂದ, ರಾಮನಿಗೆ, ರಾಮನಿರ, ರಾಮನಲ್ಲಿ ಅಂತ ಅನ್ನೋದು ಒಂದು 7 ವಿಭಕ್ತಿ ಪ್ರತ್ಯಯಗಳು ಬರುತ್ತೆ. ಅದನ್ನು ಈಸಿಯಾಗಿ ರಿಮೆಂಬರ್ ಮಾಡ್ಕೊಳ್ಳೋಕ್ಕೆ ಅದೇನು ಅಂತ ಅಂದ್ಬಿಟ್ಟು ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ನಿಮಗೆ ವೆರಿ ಸುಲಭವಾಗಿ ಸುಲಲಿತವಾಗಿ ಎಕ್ಸ್ಪ್ಲೈನ್ ಮಾಡಿಕೊಡ್ತೀನಿ. ನೀಡ್ ನಾಟ್ ವರಿ ಅಬೌಟ್ ಇಟ್ ಅಟ್ ಆಲ್. ಸೊ ನೆಕ್ಸ್ಟು ಬರೋಣ. ಈಗ ನೋಡಿ, ಶಾಲೆ ಪ್ಲಸ್ ಇಂದ ಏನಾಗುತ್ತೆ ಹೇಳಿ ನೋಡೋಣ, ಕಮೆಂಟ್ಸಲ್ಲಿ ತಿಳಿಸಿ ನೋಡೋಣ. ಶಾಲೆ ಇಂದ ಆಗ್ತಾ ಇದೆ. ಇಲ್ಲಿ ನೋಡಿ, ಯಾ ಬಂತ, ಅಗೇನ್ ಯಕಾರಾಗಮ ಸಂಧಿ. ನೋಡಿ, ಈ ಬದಲು ಯಾ ಬರ್ತಾ ಇದೆ. ನೆಕ್ಸ್ಟು ಕವಿಯಾಗು ಕವಿ ಪ್ಲಸ್ ಆಗು. ನೋಡಿ, ಆ ಬದಲು ಯಕಾರ ಬರ್ತಾ ಇದೆ. ವೆರಿ ಈಸಿ ಅಲ್ವಾ? ಅರ್ಥ ಮಾಡ್ಕೊತಾ ಇದ್ದೀರಲ್ಲ. ಇಲ್ಲಿ ಬರೀ ಯಕಾರ ಅಥವಾ ವಕಾರ ಆಗಮವಾಗಿ ಬರುತ್ತದೆ. ಅರ್ಥ ಆಗ್ತಿದೆಯಲ್ಲ? ನೆಕ್ಸ್ಟು ಮನೆಯಲ್ಲಿ, ಮನೆ ಪ್ಲಸ್ ಅಲ್ಲಿ, ಮನೆಯಲ್ಲಿ. ನೋಡಿ, ಇಲ್ಲಿ ಅಗೇನ್ ಯಕಾರ ಆಗಮವಾಗಿ ಬರ್ತಾ ಇದೆ. ಇಷ್ಟೇ. ವೆರಿ 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 ಸಿಂಪಲ್ ಆ್ಯಂಡ್ ವೆರಿ 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 ಈಸಿ ಟು ರಿಮೆಂಬರ್. ಆಮೇಲೆ ಬೇಕಾದರೆ ನೋಡಿ, ಅಲ್ಲಿ ಬಂತು, ಇಂದ ಬಂತು, ಆಗು ಬಂತು, ಅಲ್ಲಿ ಬಂತು. ಅಂದರೆ ಯೂಶಲಿ ವಿಭಕ್ತಿ ಪ್ರತ್ಯಯಗಳು ನಿಮ್ಗೆ ಏನಾದ್ರು ಐಡಿಯಾ ಇದ್ಬಿಟ್ರೆ ನೋಡಿದ ತಕ್ಷಣ ಇದನ್ನು ನೀವು ಎಕ್ಸಾಮಿನೇಷನಲ್ಲಿ ಆನ್ಸರ್ ಮಾಡಬಹುದು. ಸೊ ಈಗ ಯಕಾರಾಗಮ ಸಂಧಿಯನ್ನು ನಾವು ನೋಡ್ತೋ, ಮತ್ತೆ ಸರ್ ಯಾವುದೂ ಕೂಡ ಒಂದನ್ನು ಕೂಡ ವಕಾರ ಬರಲೇ ಇಲ್ವಲ್ಲ ಸರ್ ಅಂದರೆ, ವಾಕಾರ ಅಂದರೆ ವಾ ಅಕ್ಷರ ಬರಬೇಕು. ವಕಾರಾಗಮ ಸಂಧಿಗಳಿಗೆ ಯಾವುದು ಉದಾಹರಣೆ ಅಂತ ಅಂದರೆ ನೋಡಿ, ಗುರುವನ್ನು ಇರ್ಬೋದು, ಕಸವನ್ನು, ಪಿತೃವನ್ನು. ನೋಡ್ತಾ ಇದ್ದೀರಾ? ಅಲ್ಲಿ ಯಾಗಳು ಬರ್ತಾ ಇದೋ, ಇಲ್ಲಿ ವಾಗಳು ಬರ್ತಾ ಇದ್ದಾವೆ. ಇದನ್ನ ಬಿಡಿಸಿ ನೋಡೋಣ. ಗುರು ಪ್ಲಸ್ ಅನ್ನು,
ಮತ್ತೆ ಕಸವನ್ನು, ಕಸ ಪ್ಲಸ್ ಅನ್ನು ನೋಡಿ, ಆ ಬದಲು ಯಕಾರ ಅಥವಾ ವಕಾರ ಬಂದ್ಬಿಡುತ್ತೆ. ಅದನ್ನ ಪಿತೃ ಅಂದ್ರೆ ತಂದೆ ಅಂತ ಬನ್ನು. ಸೊ ಇವನ್ ಏನಂತ ಅಂತೀವಿ ಅಂತಂದ್ರೆ ನಾವು ವಕಾರಾಗಮ ಸಂಧಿ. ಸೊ ವಕಾರ ಆದರೂ ಬರ್ಬೋದು, ಯಕಾರ ಆಗ್ಬೋದು, ಇವೆರಡನ್ನು ಕೂಡಿಸಿ ಆಗಮ ಸಂಧಿ ಬರುತ್ತೆ. ಅದರಲ್ಲಿರುವಂತಹ ಟೈಪ್ಸ್ ಯಾವುದಪ್ಪ ಅಂತಂದರೆ ಇವುಗಳು. ಅರ್ಥ ಆಯಿತು ಅಂತ ತಿಳ್ಕೊತೀನಿ ನೋಡಿ. ವೆರಿ 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 ಈಸಿಯಾಗಿ ಎಕ್ಸ್ಪ್ಲೈನ್ ಮಾಡಿಕೊಡ್ತಾ ಇದ್ದೀನಿ. ಸೊ ನಿಮಗೆ ಏನೇ ಕಷ್ಟ ಇದ್ರೂ ಕೂಡ ನಿಮ್ಗೆ ಏನಾದರೂ ಅರ್ಥ ಆಗಲಿಲ್ಲ ಅಂತ ಅಂದರೆ ಕಮೆಂಟ್ ಸೆಕ್ಷನ್ನಲ್ಲಿ ತಿಳಿಸ್ಕೊಡಿ. ಸೊ ಅದ್ರ ಬಗ್ಗೆ ನಾನು ಮುಂದಿನ ವಿಡಿಯೋ ಮಾಡ್ತಾ ಗಮನ ಹರಿಸಿ ಅದನ್ನು ಮತ್ತೆ ನಾನು ನಿಮಗೆ ಇನ್ನೂ ಕೂಡ ಬೇರೆ ಉದಾಹರಣೆಗಳ ಮೂಲಕ ಅರ್ಥ ಮಾಡಿಸ್ಕೊಡೋಕ್ಕೆ ಟ್ರೈ ಮಾಡ್ತೀನಿ. ಆಮೇಲೆ ಇನ್ನೂ ಕೆಲವರು ನಮಗೆ ತಿಳಿದಿರೋರು ನಮ್ಮ ಸರ್ಕಲ್ನಲ್ಲಿರೋರು ಕೇಳ್ತಿದ್ದಾರೆ, ಏನು ಸರ್ ಪಿನಾಕ IAS ಅಂತ ಇಟ್ಕೊಂಡಿದ್ದೀರಾ, ನೋಡಿದ್ರೆ ಕನ್ನಡ ವ್ಯಾಕರಣ ಅದು ಇದು ಮಾಡ್ತಾ ಇದ್ದೀರಲ್ಲ ಸರ್ ಅಂತ ಅಂದ್ಬಿಟ್ಟು. ನೋಡಿ, ರೋಗಿ ಏನಾದರೂ ಹಾಲುವನ್ನು ಬಯಸಿ ವೈದ್ಯನೂ ಕೂಡ ಹಾಲುವನ್ನೇ ನೀಡಿಬಿಟ್ರೆ ರೋಗಿನೂ ಖುಷ್, ವೈದ್ಯನೂ ಖುಷ್. ಯಾಕೆ ಅಂತಂದರೆ ನೋಡಿ, ವಿವೇಕಾನಂದವರು ಕೂಡ ಒಂದು ಮಾತನ್ನು ಹೇಳ್ತಾರೆ. ಏನಂತ ಅಂದರೆ, ಹಸಿದವನಿಗೆ ನಿನ್ನ ಭಗವದ್ಗೀತೆಯ ಬೋಧನೆಯ ಅವಶ್ಯಕತೆ ಇಲ್ಲ, ಬದಲಿಗೆ ಅವನಿಗೆ ತುತ್ತು ಅನ್ನ ನೀಡಿದರೆ ಸಾಕು ಅಂತ ಅಂದ್ಬಿಟ್ಟು ಹೇಳಿದ್ದಾರೆ. ಅರ್ಥ, ಈಗ ಏನು ವೆರಿ ನಿಯರಲ್ಲಿ ಕಾಂಪಿಟೇಟಿವ್ ಫೀಲ್ಡಲ್ಲಿ ಸ್ಪರ್ಧಾತ್ಮಕ ಪರೀಕ್ಷೆ ನಮ್ಮ ಸ್ಪರ್ಧಾ ಮಿತ್ರರಿಗೆ ಅರ್ಥ ಆಗಿದೆ ಅಂತ ಅನ್ಕೊತೀನಿ. ನಾನು ಏನಕ್ಕೆ ಇದನ್ನು ಮಾಡ್ತಾ ಇದ್ದೀನಿ ಅಂತ. ಇನ್ನು 15-20 ದಿನಗಳಲ್ಲಿ ಎಕ್ಸಾಮ್ ಇರೋದ್ರಿಂದ ನಾನು ಹೋಗಿ ಮಾಡುವಂಥ ಅಕಾಡೆಮಿಗಳಲ್ಲಿ ಏನು ಹುಡುಗರು ಏನಿದ್ದಾರೆ ಇದರ ಡಿಮಾಂಡನ್ನು ತುಂಬ ಮಾಡ್ತಾ ಇದ್ರು ಅನ್ನೋ ಕಾರಣದಿಂದ ಅದರ ನಿಟ್ಟಿನಿಂದಾಗಿ ನಾನು ಈ ಪ್ರಯತ್ನ ಮತ್ತು ಪ್ರಯೋಗವನ್ನು ಮಾಡ್ತಾ ಇದ್ದೀನಿ. ಈ KEA ಎಕ್ಸಾಮಿನೇಷನ್ ಮುಗಿದ ತಕ್ಷಣ ಮಾಡೋಣ KAS IAS ಆಧಾರಿತ. ಆಗ ನೀವೇ ನೋಡ್ತಾ ಇರ್ತೀರ ದ ಕ್ವಾಲಿಟಿ ಆಫ್ ಎಜುಕೇಷನ್ ಆ್ಯಂಡ್ ಟೀಚಿಂಗ್ ಏನಿರ್ಬೋದು, ದ ಕ್ವಾಲಿಟಿ ಆಫ್ ಕಂಟೆಂಟ್ ಏನಿರ್ಬೋದು, ಡೆಲ್ಲಿ ಸ್ಟೈಲ್ ಆ್ಯಂಡ್ ಡೆಲ್ಲಿ ಲೆವೆಲ್ ಆಫ್ ಟೀಚಿಂಗ್ ಏನಿದೆ ಅದನ್ನು ನಾನು ಗ್ಯಾರಂಟಿ ಮತ್ತು ಪ್ರಾಮಿಸ್ ಮಾಡ್ತೀನಿ ಕಣ್ರಪ್ಪ, ತಲೆ ಕೆಡಿಸ್ಕೊಬೇಡಿ. ಸದ್ಯಕ್ಕೆ ಇದರ ಮಹತ್ವ ಮತ್ತು ಅಗತ್ಯತೆ ಹೆಚ್ಚಿರುವುದರಿಂದ ಸೊ ಇದನ್ನು ನಾನು ನಿಮಗೆಲ್ಲ ಮಾಡಿಕೊಡ್ತಾ ಇದ್ದೀನಿ. ಸೊ ಆ ಥರ ನನಗೆ ಕೆಲವು ಕಮೆಂಟ್ಸ್ಗಳು ಬಂದಿದ್ದರಿಂದ ನಾನು ಹೇಳಬೇಕಾಗಿ ಬಂತು ಅಷ್ಟೇ. ನಿಮಗೆಲ್ಲ ಅರ್ಥ ಆಗಿದೆ ಅಂತ ಅಂದ್ಬಿಟ್ಟು ಅಂದ್ಕೊಳ್ತೀನಿ. ಈಗ ಸ್ವರಸಂಧಿಗಳ ಪುಟ ಮುಗಿದಂತೆ. ಸ್ವರಸಂಧಿಗಳಲ್ಲಿ 2 ರೀತಿ, ಒಂದು ಲೋಪಸಂಧಿ, ಒಂದು ಆಗಮ ಸಂಧಿ. ಈಗ ವ್ಯಂಜನ ಸಂಧಿಗೆ ಹೋಗೋಣ. ವ್ಯಂಜನ ಸಂಧಿ ಅಂದರೆ ಇರುವುದು ಒಂದೇ ಒಂದು ವ್ಯಂಜನ ಸಂಧಿ, ಅದು ಆದೇಶ ಸಂಧಿ. ಆದೇಶ ಸಂಧಿ ನೋಡಿ, ಇದಕ್ಕೆ ಒಂದು ಸ್ವಲ್ಪ ರೂಲ್ಸ್ ಇದೆ. ಏನಪ್ಪ ಅಂತಂದರೆ, ಈ ರೂಲ್ಸನ್ನು ಬೈಹರ್ಟ್ ಮಾಡ್ಕೊಳ್ಳಿ. ಅಥವಾ ಈ ರೂಲ್ಸು ಸರ್ ನಮ್ಗೆ ತುಂಬ ಕಷ್ಟ ಸರ್, ನಮಗೆ ಮರ್ತೋಗ್ಬಿಡುತ್ತೆ ಅಂದರೆ ಇದರ ಮೇಲೆ ಶಾರ್ಟ್ಕಟ್ನು ಕೂಡ ನಾನು ನಿಮಗೆ ಹೇಳ್ಕೊಡ್ತೀನಿ. ರೆಸ್ಟ್ ಅಶ್ಯೂರ್ಡ್. ನೋಡಿ, ಏನು ವ್ಯಂಜನಗಳು ಅಂತ ಅಂದರೆ 34 ಅಂತ ಹೇಳಿದ್ದೆ. ಒಂದು ವರ್ಗೀಯ ವ್ಯಂಜನ ಮತ್ತು ಒಂದು ಅವರ್ಗೀಯ ವ್ಯಂಜನಗಳು ಅಂತ ಅಂದ್ಬಿಟ್ಟು ನಾನು ಹೇಳ್ಕೊಟ್ಟಿದ್ದೆ. 25 ಏನು ವರ್ಗೀಯ ವ್ಯಂಜನಗಳಿದ್ದಾವೆ, ಕರೆಕ್ಟ್ ತಾನೆ? ಮತ್ತು 9 ಅವರ್ಗೀಯ ವ್ಯಂಜನ ಏನಿದೆ ಅದನ್ನು ನಾನು ನಿಮಗೆ ಬಹಳ ಈಸಿಯಾಗಿ ಅಚ್ಚುಕಟ್ಟಾಗಿ ಹೇಳ್ಕೊಟ್ಟಿದ್ದೀನಿ ಹಿಂದಿನ ವಿಡಿಯೋದಲ್ಲಿ. ಇಲ್ಲಿ ಏನಾಗುತ್ತೆ ಅಂತಂದರೆ ನೋಡಿ, ಕ ತ ಪ ಏನು ಅಕ್ಷರಗಳು ಅಥವಾ ವ್ಯಂಜನಗಳು ಬರುತ್ತೆ, ಅದರ ಬದಲಾಗಿ ಗ ದ ಬ ಅಕ್ಷರಗಳು ಬರುತ್ತವೆ. ಅಂದರೆ ಉತ್ತರ ಪದ ಅಂದರೆ ಏನು ಸಂಧಿ ಕಾರ್ಯ ಪ್ಲಸ್ A ಪ್ಲಸ್ B ಅಂತ ಬರೀತೀವಲ್ಲ, ಈ ಬಿ ಪದ ಉತ್ತರ ಪದದಲ್ಲಿ ಕ ಅಥವಾ ತ ಅಥವಾ ಪ ಅಕ್ಷರ ಬಂದಿರುತ್ತೆ. ಬಿಡಿಸಿದಾಗ ಅದನ್ನು ಸೇರಿಸಿದಾಗ ಏನಾಗಬೇಕು ಅಂತ ಅಂದರೆ, ಆ ಸಿ ಇರುತ್ತಲ್ಲ, A ಪ್ಲಸ್ B = C, ಆ ಸಿಯಲ್ಲಿ ಗ ದ ಬಗಳಿರಬೇಕು. ಸೊ ಇದು ಕ ತ ಪಗಳಿಗೆ ಗ ದ ಬ ಅಂತ ಅಂದ್ಬಿಟ್ಟು ರಿಮೆಂಬರ್ ಮಾಡ್ಕೊಂಡ್ಬಿಡಿ. ಅಥವಾ ಇನ್ನೊಂದು ಸಾ ಅಕ್ಷರ ಉತ್ತರ ಪದದಲ್ಲಿ ಇದ್ದರೆ ಅದ್ರ ಬದಲು ಛ ಅಕ್ಷರ ಬರ್ತವೆ. ಅರ್ಥ ಆಗ್ತಿದೆಯಲ್ಲ? ಅಂದರೆ ಇಲ್ಲಿ ನೀವು ಒಂದನ್ನು ಗಮನಿಸ್ಬೋದು, ಇಲ್ಲಿ ಎಲ್ಲೂ ಕೂಡ ಸ್ವರಗಳು ಬರ್ತಾ ಇಲ್ಲ, ಬದಲಿಗೆ ವ್ಯಂಜನಗಳೇ ಬರ್ತಾ ಇದ್ದಾವೆ. ನೆಕ್ಸ್ಟು ಈ ಪ ಬ ಮ ಗೊತ್ತಾಗ್ತಿದೆಯಲ್ಲ, ಈ ಪ ಬ ಮ ಬದಲು ಏನಾಗುತ್ತೆ ಅಂತಂದರೆ ವಾ ಅಕ್ಷರ ಆದೇಶವಾಗಿ ಬರುತ್ತೆ. ಸೊ ನಿಮ್ಗೇನಾದರೂ ಕಷ್ಟ ಆದರೆ ಒಂದು ಸ್ಕ್ರೀನ್ಶಾಟ್ ತೆಗೆದಿಟ್ಕೊಂಡ್ಬಿಡಿ. ಕ ತ ಪಗಳ ಬದಲಾಗಿ ಎಲ್ಲಿ ಬರಬೇಕು? A ಪ್ಲಸ್ B. ಇದು ಪೂರ್ವ ಪದ, ಇದು ಉತ್ತರ ಪದ. ಈ ಉತ್ತರ ಪದದಲ್ಲಿ ಕ ತ ಪಗಳು ಬಿಡಿಸಿದಾಗ ಇದ್ದಾಗ ಅದರ ಬದಲು ಗ ದ ಬ ಬಂದರೆ, ಅಥವಾ ಉತ್ತರ ಪದದಲ್ಲಿ ಸಾ ಬದಲು
ಸಿ ಯಲ್ಲಿ ಏನು ರಿಸಲ್ಟೆಂಟ್ ಇರುತ್ತೆ ಅದರಲ್ಲಿ ಚ ಬಂದರೆ, ಅಥವಾ ಈ ಉತ್ತರ ಪದದಲ್ಲಿ ಪ ಬ ಮ ಅಕ್ಷರಗಳ ಬದಲು ವ ಅಕ್ಷರ ಬಂದರೆ ಅದನ್ನು ನಾವು ಏನಂತ ಕರಿತೀವಿ ಅಂತಂದರೆ ಆದೇಶ ಸಂಧಿ ಅಂತ ಅಂದ್ಬಿಟ್ಟು ಕರಿತೀವಿ. ಅರ್ಥ ಆಯಿತು ಅಂತ ಇಟ್ಕೊತೀನಿ. ಸರ್ ಫಾರ್ಮುಲಾ ಎಲ್ಲ ಕಷ್ಟ ಸರ್, ನಮಗೆ ನೆನ್ಪಿಟ್ಕೊಳಕ್ಕೆ ಆಗ್ತಾ ಇಲ್ಲ ಸರ್, ಏನಾದರೂ ಒಂದು ಶಾರ್ಟ್ ಕೊಟ್ಟು ಹೇಳ್ಕೊಟ್ಬಿಡಿ ಸರ್ ನಮಗೆ ಎಕ್ಸಾಮಿನೇಷನಲ್ಲಿ ಈಸಿಯಾಗಿ ಕಂಡುಹಿಡಿಯೋಕ್ಕೆ ಅಂತ ಅಂದರೆ ಡೆಫಿನೆಟ್ಲಿ ಅದನ್ನು ಹೇಳ್ಕೊಡ್ತೀನಿ. ಈಗ ಅದರ ಎಕ್ಸಾಂಪಲ್ಸ್ನ ಮಾತಾಡ್ತೀನಿ. ಆ ಎಕ್ಸಾಂಪಲ್ಸ್ನ ಮಾತಾಡುವ ಮುಖಾಂತರ ನೀವು ಹೇಗೆ ಸುಲಭವಾಗಿ ಇದನ್ನು ಆದೇಶ ಅಂತ ಕಂಡುಹಿಡಿಬೋದು ಅಂತ ಅಂದ್ಬಿಟ್ಟು ಹೇಳ್ಕೊಡ್ತೀನಿ. ನೋಡಿ, ಇದರ ಫಸ್ಟ್ ಎಕ್ಸಾಂಪಲ್ ಏನಿದೆ ಅದನ್ನು ನಾವು ಇವಾಗ ಒಂದು ಚಳಿಗಾಲ ನಡೀತಾ ಇದೆ, ಬೆಂಗಳೂರಂತೂ ಪತ್ರಗುಟ್ಟು ಹೋಗ್ಬಿಟ್ಟಿದ್ದೀವಿ, ನಡುಕ ಹುಡ್ತಾ ಇದೆ, 10 ಡಿಗ್ರಿ ಆ ರೇಂಜ್ಗೆ ಚಳಿ ಇದೆ. ಸೊ ಈ ಕಾಲವನ್ನು ಏನಂತ ಹೇಳ್ತೀವಪ್ಪ, ಚಳಿಗಾಲ ಅಂತ ಹೇಳ್ತೀವಿ, ಕರೆಕ್ಟ್ ತಾನೆ? ಸೊ ಚಳಿಗಾಲವನ್ನು ಚಳಿ ಪ್ಲಸ್ ಕಾಲ ಅಂತ ಬರಿಬೋದು. ಸೊ ಚಳಿ ಪ್ಲಸ್ ಕಾಲ ಅಂತ ಬರೆದಾಗ ಇದು ಸಿ, ಇದು ಎ, ಇದು ಪ್ಲಸ್ ಬಿ. ಸೊ ಇದು ಪೂರ್ವ ಪದ, ಇದು ಉತ್ತರ ಪದ, ಇದು ಸಿ ಅಂತ ಆಗುತ್ತೆ. ಇದೇನಾಗುತ್ತೆ, ಚಳಿಗಾಲ ಅಂತ ಆಗ್ತಾ ಇದೆ ತಾನೆ. ಸೊ ಆಗ ನಾನು ಏನು ಫಾರ್ಮುಲಾ ಹೇಳ್ಕೊಟ್ಟೆ ನೀವು ಅದನ್ನು ರಿಮೆಂಬರ್ ಮಾಡಿಕೊಟ್ರೆ ಇಲ್ಲೇ ಗೊತ್ತಾಗ್ತಿದೆ. ಉತ್ತರ ಪದದ ಪ್ರಥಮ ಅಕ್ಷರ ಏನಿರುತ್ತೆ ಇಲ್ಲಿ ಕ ಬರ್ತಾ ಇದೆ, ಕರೆಕ್ಟ್ ತಾನೆ? ಕ ಅಗೈನ್ ಏನಿದೆ, ಕ ವ್ಯಂಜನ ಇದೆ ನೋಡಿ, ಇಲ್ಲೇನೆ ಈಸಿಯಾಗಿ ನೀವು ತಿಳ್ಕೊಂಡ್ಬಿಡ್ಬೋದು. ಇಲ್ಲಿ ವ್ಯಂಜನ ಬರ್ತಾ ಇದೆ. ಇಲ್ಲಿ ಈ ಕಾ ಬದಲಿಗೆ ಚಳಿಗಾಲ ಆಗಿದೆ, ಅಂದರೆ ಗ ಬರ್ತಾ ಇದೆ. ಅಂದರೆ ಫಾರ್ಮುಲಾ ಏನು, ಕ ತ ಪಗಳಿಗೆ ಗ ದ ಬ ಬರ್ತಿದೆ. ಅಂದರೆ ಕಾ ಬದಲು ಗಾ ಬಂತಲ್ವೇ, ಇಲ್ಲಿ ಕಾ ಇದೆ, ಅದ್ರ ಬದಲು ಗಾ ಬಂತು. ಸೊ ಇಟ್ ಇಸ್ ಆದೇಶ ಸಂಧಿ. ಅರ್ಥ ಆಗ್ತೀಯಲ್ಲ? ಆಮೇಲೆ ನೋಡಿ, ಇನ್ನೊಂದು ವೆರಿ ಈಸಿ ಟ್ರಿಕ್. ಆಯ್ತಾಯ್ತು, ಇನ್ನೊಂದು ಎರಡು ಇದನ್ನು ತಗೊಳ್ಳೋಣ, ಎಕ್ಸಾಂಪಲ್ ತಗೊಳ್ಳೋಣ, ಆಮೇಲೆ ಮಾಡೋಣ. ನೋಡಿ, ಕಣ್ ಪ್ಲಸ್ ಪನಿ ಕಂಬನಿ. ಇಲ್ಲಿ ಪ ಬರ್ತಾ ಇದೆ, ಇಲ್ಲಿ ಬಾ ಬರ್ತಾ ಇದೆ, ಗೊತ್ತಾಯ್ತಿದೆಯಲ್ಲ? ಪಾ ಬದಲು ಏನು ಬರಬೇಕು, ಇಲ್ಲಿ ಬಾ ಬರಬೇಕು. ಬಂತ? ಪಾ ಬದಲು ಬಾ ಬಂದರೆ ಏನದು, ಅದೇ ಆದೇಶ. ಮತ್ತೆ ಸರ್ ಫಾರ್ಮುಲಾ ಬೇಡ ಸರ್, ಶಾರ್ಟ್ಕಟ್ ಬೇಕು ಸರ್, ಇಲ್ಲೇ ಹೇಳ್ಬಿಡ್ತೀನಿ ನೋಡಿ. ಮುಂದೆ ಏನಕ್ಕೆ ಇನ್ನೊಂದು ಎಕ್ಸ್ಟ್ರಾ ಎಕ್ಸಾಂಪಲ್ಸ್ ಕೊಡೋಣ. ಫಾರ್ ಎಕ್ಸಾಂಪಲ್, ಚಳಿ ಕಣ್ ಅಂತ ಅಂದರೆ ನೋಡಿ, ಇಲ್ಲೇ ಣ ಅಂತ ಅಂದರೆ ಅದು ಅನುನಾಸಿಕ. ಚಳಿ ಳ ಅದು ಅವರ್ಗೀಯ ವ್ಯಂಜನ. ಸೊ ಹೀಗೆ ಏನು ಅವರ್ಗೀಯ ವ್ಯಂಜನಗಳಿದ್ದಾವೆ ಅದು ಹೇರಳವಾಗಿ ಈ ಪದಗಳಲ್ಲಿ ನೋಡಲು ಸಿಗ್ತದೆ. ಯಾರ, ಲಾವ, ಶೇಷ, ಸಾಹ, ಳ ಅಂತ ಏನು ಹೇಳ್ತೀವಿ ಅದು ತುಂಬ ಜಾಸ್ತಿ ಇದರಲ್ಲಿ ನೋಡಕ್ಕೆ ಸಿಗುತ್ತೆ. ಸೊ ಹಾಗೆ ಏನಾದರೂ ಒಂದು ಅವರ್ಗೀಯ ವ್ಯಂಜನ ಒಂದು ಪದವನ್ನು ನೀವೇನಾದರೂ ಇಲ್ಲಿ ನೋಡಿಬಿಟ್ರೆ ಇಮಿಡಿಯೇಟ್ ಆಗಿ ಅದನ್ನು ಆದೇಶ ಸಂಧಿ ಅಂತ ಅಂದ್ಬಿಟ್ಟು ಹಾಕ್ಬಿಡಿ. ಅರ್ಥ ಆಗ್ತಿದೆಯಲ್ಲ? ಏನಾದರೂ ಕೂಡ ಅವರ್ಗೀಯ ಬರ್ದೇನೆ ವರ್ಗೀಯ ಬಂದರೆ ಈ ಫಾರ್ಮುಲಾ ಅನುಸರಿಸಬೇಕಾಗುತ್ತೆ. ಅದು ಕೂಡ ವೆರಿ ಈಸಿ. ಯಾಕಂತಂದರೆ ನಿಮಗೆ ಇಲ್ಲಿ ಗೊತ್ತಾಗ್ತಾ ಇದೆ, ಕಾ ಬದಲು ಗಾ ಬರುತ್ತೆ, ಕಾ ತ ಪ ಗಾ ದ ಬ. ಇದಂತೂ ತಲೆಯಲ್ಲಿ ಹಚ್ಚಿಟ್ಕೊಂಡ್ಬಿಡಿ, ಆಗ ನಿಮಗೆ ವೆರಿ ಈಸಿ ಆಗುತ್ತೆ. ಸಿರಿಗನ್ನಡಂ ಗೇಳ್ಗೆ ಸಿರಿಗನ್ನಡಂ ಬಾಳ್ಗೆ ಅಂತ ಕೇಳಿದ್ದೀರಾ. ಈ ಸಿರಿಗನ್ನಡ ನೋಡಿ, ಈ ಸಿರಿ ಪ್ಲಸ್ ಕನ್ನಡ ಇದೇನಂತ ಅಂತೀವಿ, ಇದನ್ನ ಸಿರಿಗನ್ನಡ ಅಂತ ಅಂತೀವಿ. ಏನಾಗ್ತಾ ಇದೆ, ಕಾ ಬರ್ತಾ ಇದೆ, ಕಾ ಬದಲು ಏನಾಗ್ತಾ ಇದೆ, ಇಲ್ಲಿ ಗಾ ಬರ್ತಿದೆ, ಕಕಾರಕ್ಕೆ ಗಕಾರ ಬರ್ತಾ ಇದೆ. ಕ ಖ ಗ ಘ ಞ ಅದನ್ನು ಕೇಳಿದ್ದೀರಲ್ವಾ, ಆ ಲೈನಲ್ಲೇ ಬರುತ್ತೆ, ಕಾ ಬದಲು ತ. ಸೊ ನಿಮ್ಗೆ ಏನಾದರೂ ಮರ್ತೋದ್ರೆ 25 ವ್ಯಂಜನಗಳನ್ನ ಏನು ಹೇಳ್ಕೊಟ್ಟಿದ್ದೀನಿ ಅದನ್ನ ಹಾಕೊಂಡ್ಬಿಟ್ಟು ಒಂದೊಂದು ಲೈನಲ್ಲಿ ಫಸ್ಟ್ ಲೆಟರ್ ಅಥವಾ ಫಸ್ಟ್ ಅಕ್ಷರ ಏನಿರುತ್ತೆ ಮತ್ತು ಥರ್ಡ್ ಅಕ್ಷರ ಅದು ಇಂಟರ್ಚೇಂಜ್ ಆಗಬೇಕಂಡ್ರೆ ಅಷ್ಟೇ. ಸೊ ಅಷ್ಟಾದರೆ ಅದನ್ನ ಏನಂತ ಅಂತೀವಿ, ನೆಕ್ಸ್ಟ್ ಇದಾಗುತ್ತೆ. ನೆಕ್ಸ್ಟು ಎಕ್ಸಾಮಿನೇಷನಲ್ಲ ಕೇಳೋದು ಏನು ಅಂತಂದರೆ, ಈ ಬೆಟ್ಟದಾವರೆ ಅಂತ ಕೇಳ್ಬಿಡ್ತಾನೆ. ಈ ಬೆಟ್ಟದಾವರೆ ಏನಿದೆ, ಬೆಟ್ಟ ಪ್ಲಸ್ ತಾವರೆ ಈಸ್ ಈಕ್ವಲ್ ಟು ಬೆಟ್ಟದಾವರೆ, ತಕಾರ ಮತ್ತು ದಕಾರ. ಗೊತ್ತಾಗ್ತಿದೆಯಲ್ಲ? ಸೊ ಈ ಥರ ಬೆಟ್ಟದಾವರೆ ಇರ್ಬೋದು, ಮೈದೊಳೆ ಇರ್ಬೋದು, ಅಥವಾ ತಲೆಬಾಗು ಇರ್ಬೋದು, ಇವೆಲ್ಲ ಏನು ಅಂತ ಅಂದರೆ ಆದೇಶ ಸಂಧಿ ಒಳಗೆ ಬರ್ತದೆ. ಒಂದು ಕ್ವಿಕ್ ರೀಕ್ಯಾಪ್. ಸಂಧಿಗಳು ಕಾಲ ವಿಳಂಬವಿಲ್ಲದೆ ಸೇರುವುದನ್ನು, ಅರ್ಥ ವ್ಯತ್ಯಯವಿಲ್ಲದೆ ಸೇರುವುದನ್ನು ಸಂಧಿಗಳು ಅಂತ ಹೇಳ್ತೀವಿ.
ಕನ್ನಡ ಸಂಧಿಗಳು ಮತ್ತು ಸಂಸ್ಕೃತ ಸಂಧಿಗಳು ಬರ್ತದೆ. ಕನ್ನಡದಲ್ಲಿ ಸ್ವರ ಸಂಧಿ ಮತ್ತು ವ್ಯಂಜನ ಸಂಧಿ ಬರುತ್ತೆ. ಸ್ವರ ಸಂಧಿಗಳು 2, ವ್ಯಂಜನ ಸಂಧಿಗಳು ಒಂದೇ ಹೊಂದಿರುವುದು. ಸ್ವರ ಸಂಧಿಗಳಲ್ಲಿ ಲೋಪ ಸಂಧಿ ಮತ್ತು ಆಗಮ, ಆಗಮದಲ್ಲಿ ಯಕಾರ ಮತ್ತು ವಕಾರ. ಆದೇಶ ಸಂಧಿ ಬರುತ್ತೆ. ಆದೇಶ ಸಂಧಿಗೆ ಫಾರ್ಮುಲಾ ಏನು ಅಂತ ಅಂದ್ಬಿಟ್ಟು ಹೇಳ್ಕೊಡ್ತಿದ್ದೀನಿ. ಇದನ್ನು ಇನ್ನೂ ಕೂಡ ಸ್ಟ್ರೆಚ್ ಅಥವಾ ಎಲಾಂಗೇಟ್ ಮಾಡೋದು ಬೇಡ. ಸೊ ಇಲ್ಲಿಗೆ ಕನ್ನಡ ಸಂಧಿಗಳ ಪಾಠ ಅಥವಾ ಕಥೆ ಏನಿದೆ ಅದನ್ನು ಮುಗಿಸೋಣ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.